for students like machine learning, artificial intelligence, robotics, Internet of Things, planning, prototype design. All such new emerging courses calls for some heavy investment on individual colleges, and in order to support and ensure that these students do not suffer for want of this, ComEd has established over the last 2 years 10 innovation centers all over Karnataka. Four of them are in Bangalore. Why four in Bangalore? Because Bangalore and immediate neighborhood has 76 engineering colleges. Apart from Bangalore, we have our centers in Mysore, Mangalore, Belagavi, Kalburgi, now in Tumkur. We've started one in Hubballi also. So these 10 centers. Kumar ಅಂತ ಕಾಮೆಡ್ಗೆ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ. ಪ್ರತಿ ವರ್ಷ ನಾವು ನಮ್ಮ ಖಾಸಗಿ ಶಾಲೆಗಳಿಗೆ ಅಡ್ಮಿಷನ್ ಪರವಾಗಿ ಎಂಟ್ರೆನ್ಸ್ ಮೆರಿಟ್ ಡಿಟರ್ಮಿನೇಷನ್ ಪರೀಕ್ಷೆಯನ್ನು ಮಾಡ್ತಾಯಿದ್ವಿ. ಅದನ್ನು ಕಾಮೆಡ್ UGET ಅಂತ ಕರಿತಾಯಿದ್ವಿ. ಈ ವರ್ಷದ ಪರೀಕ್ಷೆ ಮೇ 10ನೇ ತಾರೀಕು ಶನಿವಾರ ದಿವಸ ಪರೀಕ್ಷೆ ದಿನಾಂಕ. ಅಪ್ಲಿಕೇಶನ್ ಆನ್ಲೈನು 3ನೇ ತಾರೀಕು ಫೆಬ್ರವರಿಯಿಂದ ಶನಿವಾರ ಮಾರ್ಚ್ 15 ತನಕ ಆನ್ಲೈನ್ ಅಪ್ಲಿಕೇಶನ್ ಇದೆ. ಈ ಸಮಾಚಾರವನ್ನು ವಿದ್ಯಾರ್ಥಿಗಳಿಗೂ ಅವರ ಫ್ಯಾಮಿಲಿಯವ್ರಿಗೂ ತಿಳಿಸಿ ಆ ಆ್ಯಂಗ್ಸೈಟಿ ತೀರಿಸೋದಕ್ಕೆ ತಮಗೆಲ್ಲ ಇವತ್ತು ನಮ್ಮ ಒಟ್ಟಿಗೆ ಬರಬೇಕು ಅಂತ ವಿನಂತಿ ಮಾಡಿದ್ವಿ. ತಮ್ಮ ಬಂದಿದ್ದಕ್ಕೆ ಧನ್ಯವಾದಗಳು. ಪ್ರತಿ ವರ್ಷ 21 ವರ್ಷದಿಂದ ಕಾಮೆಡ್ಗೆ ಈ ಪರೀಕ್ಷೆಯನ್ನು ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್ ಎಲ್ಲದಕ್ಕೂ ಮಾಡ್ತಾಯಿತ್ತು. ಯಾವಾಗ ನಮ್ಮ ದೇಶದಲ್ಲಿ ನೀಟ್ ಮೂಲಕನೇ ಮೆಡಿಕಲ್ ಆ್ಯಂಡ್ ಹೆಲ್ತ್ ಸೈನ್ಸ್ಗೆ ಮಾಡಬೇಕು ಅಂತ ಬಂದ ಮೇಲೆ ಕಾಮೆಡ್ ಈಗ ಬರೀ ಇಂಜಿನಿಯರಿಂಗ್ ಅಡ್ಮಿಷನ್ಗೆ ಮಾಡ್ತಾಯಿದೆ. ಈ ವರ್ಷ 150ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜು ಕಾಮೆಡ್ ಮೂಲಕ ಅಡ್ಮಿಷನ್ಗಳನ್ನು ಮಾಡ್ಕೋತೀವಿ ಅಂತ ತೀರ್ಮಾನ ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಕರ್ನಾಟಕದಲ್ಲಿ ಈಗ 20 ಪ್ರೈವೇಟ್ ಯೂನಿವರ್ಸಿಟಿಗಳು ಇದೆ. ಕಳೆದ ವರ್ಷ ತನಕ ಈ ಪ್ರೈವೇಟ್ ಯೂನಿವರ್ಸಿಟಿ ಅವರವರ ಅಡ್ಮಿಷನ್ಗೆ ಅವರವ್ರ ಪರೀಕ್ಷೆಯನ್ನು ಮಾಡ್ಕೋತಾ ಇದ್ದು, ಅದು ಇನ್ಮೇಲೆ ಮಾಡೋಕ್ಕೆ ಮುಂದೆ ಸಾಧ್ಯವಿಲ್ಲ. ಈ ವರ್ಷದಿಂದ ಈ 20 ಪ್ರೈವೇಟ್ ಯೂನಿವರ್ಸಿಟಿ ಕೂಡ ಒಂದು ನಮ್ಮ CET ರ್ಯಾಂಕು, ಇಲ್ಲ ಕಾಮೆಡ್ ರ್ಯಾಂಕು, ಇಲ್ಲ JEE, ಈ 3 ಮಾರ್ಗದಲ್ಲೇ ಮಾಡ್ಕೋಬೇಕು ಅಂತ ಸರ್ಕಾರ ಆದೇಶ ಕೊಟ್ಟು ಆರ್ಡರನ್ನು ಅದಕ್ಕೆ ತಕ್ಕದು ಇಶ್ಯೂ ಮಾಡಿದೆ. ಕಳೆದ ವರ್ಷ ನಾವು ಅಪ್ಲಿಕೇಶನ್ ಕರೆದಿದ್ದಲ್ಲಿ ಸುಮಾರು 1,20,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದರು. ಇದು ಹತ್ತಿರ ನಮ್ಮ ಕೋವಿಡ್ಗೆ ಮುಂಚೆ ಇರೋ ನಂಬರ್ ಹತ್ತಿರ ಬರ್ತಾ ಇದೆ. ಈ ವರ್ಷ ನಾವು ಇನ್ನೂ ಒಂದು 20,000 ವಿದ್ಯಾರ್ಥಿಗಳು ಹೆಚ್ಚು ಅಪ್ಲೈ ಮಾಡಬಹುದು ಅಂತ ಒಂದು ಸಂದರ್ಭ ಇರೋ ಕಾರಣದಲ್ಲಿ ಹೆಚ್ಚು ಸೆಂಟರ್ಗಳನ್ನು 200ಕ್ಕಿಂತ ಹೆಚ್ಚು ಸೆಂಟರ್ ಎಲ್ಲ ಕಡೆ ಏರ್ಪಾಡು ಮಾಡಿದ್ದೀವಿ. ಕರ್ನಾಟಕದಲ್ಲಿ 26 ಸಿಟೀಸ್ ಆ್ಯಂಡ್ ಟೌನಲ್ಲಿ ಸೆಂಟರ್ಸ್ ರೆಡಿ ಮಾಡಿದ್ದೀವಿ. ಸೊ ಕರ್ನಾಟಕದಕ್ಕೆ ಬಂದು ಯಾಕೆ ವಿದ್ಯಾರ್ಥಿಗಳು ಓದಬೇಕು ಅಂದರೆ ಇಲ್ಲಿ ಇರೋ ಒಂದು ಸಂದರ್ಭ, ಅನುಭವ, ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ಬೇರೆ ಎಲ್ಲೂ ಅವ್ರಿಗೆ ಸಿಕ್ಕೋ ಸಂದರ್ಭವೇ ಇಲ್ಲ. ಎಲ್ಲ ರೀತಿ ಇಂಡಸ್ಟ್ರಿಯು ನಮ್ಮ ಕರ್ನಾಟಕದಲ್ಲಿದೆ. HAL, ಭಾರತ್ ಎಲೆಕ್ಟ್ರಾನಿಕ್ಸ್, ಇಸ್ರೋ ಎಲ್ಲ ಬ್ರ್ಯಾಂಚಸ್ಗಳು, ಸಾಫ್ಟ್ವೇರ್ ಜಾಯಿಂಟ್ ಇನ್ಫೋಸಿಸ್, ವಿಪ್ರೋ, TCS ಎಲ್ಲರದ್ದು ದೊಡ್ಡ ದೊಡ್ಡ ಸೆಂಟರ್ಸ್ ಇಲ್ಲಿದೆ. ಕಾಲೇಜಲ್ಲಿ ಓದೋವಾಗ ಜೊತೆಯಲ್ಲೇ ಅವರು ಇಂಡಸ್ಟ್ರಿಯಲ್ ಇಂಟರ್ನ್ಶಿಪ್ ಟ್ರೈನಿಂಗ್ ಪಡೆಯಬಹುದು. ಇದರಿಂದ ಇವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹೆಚ್ಚಾಗತ್ತೆ. ಕ್ಯಾಂಪಸ್ ಪ್ಲೇಸ್ಮೆಂಟು ಸಂದರ್ಭವೂ ಕರ್ನಾಟಕದಲ್ಲಿ ಹೆಚ್ಚು. ಈ ಕಾರಣದಕ್ಕೆ ಇನ್ನೂ ಸ್ವಲ್ಪ ಸಂದರ್ಭ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಓದಿದ್ದವರಿಗೆ ಎಂಪ್ಲಾಯಬಿಲಿಟಿ ಹೆಚ್ಚಾಗಬೇಕು ಅಂತ ಕಾಮೆಡ್ಗೆ ಒಂದು 2 ವರ್ಷದಿಂದ ಒಂದು 10 ಇನ್ನೋವೇಷನ್ ಸೆಂಟರ್ ಆಲ್ ಓವರ್ ಕರ್ನಾಟಕ ಸ್ಥಾಪನೆ ಮಾಡಿದೆ.
ಈ ಇನೋವೇಷನ್ ಸೆಂಟರ್ಗಳಲ್ಲಿ ಈ ದಿನದ ಯಾವುದು ಇನ್ ಡಿಮ್ಯಾಂಡ್ ಕೋರ್ಸ್ಗಳಿದೆ, ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೊಬಾಟಿಕ್ಸ್, ಸೈಬರ್ ಕ್ರೈಮ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಈ ಥರ ಒಂದು 8 ಕೋರ್ಸನ್ನು ಐಡೆಂಟಿಫೈ ಮಾಡಿ, ಈ ಪ್ರತಿಯೊಂದು ಕೋರ್ಸು 4 ತಿಂಗಳು ಕಾಲೇಜ್ ಓದುವಾಗ ಜೊತೆಯಲ್ಲೇ ಇದು ಮಾಡೋ ರೀತಿ ಮಾಡಿ, ಈ ಕೋರ್ಸ್ ಒಂದೊಂದಕ್ಕೆ ₹1,500 ಮಾತ್ರ ನಾವು ಚಾರ್ಜ್ ಮಾಡ್ತಾಯಿದ್ದೀವಿ. ಈಗ ಈ 21 ತಿಂಗಳಲ್ಲಿ ಈ 10 ಸೆಂಟ್ರಲ್ಲಿ 40,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಟ್ರೈನಿಂಗ್ ಪಡೆದು, ಕೆಲವರು ಈವನ್ ಪೇಟೆಂಟ್ಸ್ ಅಚೀವ್ ಮಾಡಿದ್ದಾರೆ. ಈ ಎನ್ಕರೇಜ್ಮೆಂಟ್ ಮೂಲಕ ನಾವು ಇನ್ನು ಮುಂದೆ ಸಂದರ್ಭ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆಯೋ ಅಲ್ಲಿ ಹೆಚ್ಚು ಸೆಂಟರ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಇದ್ದೀವಿ. ಮುಂದೆ ಕಾಮೆಡ್ಗೆ ಮೆಡಿಕಲ್ ಇಂಜಿನಿಯರಿಂಗ್ 2 ವಿದ್ಯಾರ್ಥಿಗಳು ಒಟ್ಟಿಗೆ ಬಂದು ಒಂದು ಈ ಇನೋವೇಷನ್ ಸೆಂಟ್ರಲ್ಲಿ ಕೆಲಸ ಮಾಡಿ ಹೊಸ ಎಕ್ವಿಪ್ಮೆಂಟ್ ಗ್ಯಾಡ್ಗೆಟನ್ನು ನಮ್ಮ ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಬೇಕಾಗಿದ್ದನ್ನು ನಾವೇ ತಯಾರು ಮಾಡಿ ಈ ರೀತಿ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಕಡಿಮೆ ಮಾಡಬೇಕು ಅಂತ ಒಂದು ದೃಷ್ಟಿ ಇದೆ. ಆಮೇಲೆ ಮಾತಾಡಿದ್ದೀನಿ, ಇದು ಜಸ್ಟ್ ಫೋಟೋ